ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಲಾಸ್ಟ್ ವಿಡಿಯೋದಲ್ಲಿ ಇದೇ ಬ್ಲೌಸ್ ನಾನು ಕಟಿಂಗ್ ವಿಡಿಯೋ ಅನ್ನೋದು ತೋರಿಸ್ಕೊಟ್ಟಿದ್ದೆ. ಅಂದರೆ ವರ್ಕ್ ಬ್ಲೌಸ್ಗೆ ನಾವು ಯಾವ ರೀತಿ ಲೈನಿಂಗ್ ಅನ್ನೋದು ಕಟಿಂಗ್ ಮಾಡ್ಕೋಬೇಕು ಅಂತ ತೋರಿಸ್ಕೊಟ್ಟಿದ್ದೆ. ಸೊ ಯಾರೆಲ್ಲ ಆ ವಿಡಿಯೋನ ನೋಡಿಲ್ವೋ, ಸೊ ಒಂದ್ಸಲ ಕಟಿಂಗ್ ವಿಡಿಯೋನ ನೋಡ್ಕೊಂಬಂದು ಆನಂತರ ಸ್ಟಿಚಿಂಗ್ ವಿಡಿಯೋ ಅನ್ನೋದು ನೋಡಿ ನೀವು ಕೂಡ ಇದೇ ಮೆಥಡಲ್ಲೇ ಮಾರ್ಕಿಂಗ್ ಅನ್ನೋದು ಮಾಡಿಕೊಂಡು ವರ್ಕ್ ಬ್ಲೌಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ಫಿನಿಶಿಂಗ್ ತುಂಬಾ ನೀಟಾಗಿ ಬರುತ್ತೆ. ನೋಡಿ, ಸ್ಟಿಚ್ ಮಾಡಿದ ನಂತರ ನಮಗೆ ಫೈನಲ್ ಔಟ್ಲುಕ್ ಅನ್ನೋದು ಈ ರೀತಿ ಕಾಣಿಸುತ್ತೆ. ಹಾಗೆ ಈ ಬ್ಲೌಸ್ದು ಕಟಿಂಗ್ ವಿಡಿಯೋ ಲಿಂಕ್ ಅನ್ನೋದು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ಒಂದ್ಸಲ ಆ ಲಿಂಕ್ ಥ್ರೂ ನೀವು ಕಟಿಂಗ್ ವಿಡಿಯೋ ಅನ್ನೋದು ನೋಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋನ ಶುರು ಮಾಡೋಣ. ಯಾವ ರೀತಿ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಇದೇ ಮೆಥಡಲ್ಲೇ ನೀವು ಕೂಡ ಹ್ಯಾಂಡ್ ವರ್ಕ್ ಬ್ಲೌಸ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ವರ್ಕ್ ಬ್ಲೌಸ್ ಆಗಿರ್ಬೋದು ಸೇಮ್ ಮೆಥಡ್ನ ಫಾಲೋ ಮಾಡಿಕೊಂಡು ನೀವು ಕೂಡ ಸ್ಟಿಚ್ ಮಾಡ್ಕೊಳ್ಳಿ. ನಾನಿಲ್ಲಿ ಫಸ್ಟು ಫ್ರಂಟ್ ಪಾರ್ಟ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ನಿಮ್ಮ ಇಷ್ಟ, ನೀವು ಬ್ಯಾಕ್ ಪಾರ್ಟ್ ಆದರೂ ಸ್ಟಿಚ್ ಮಾಡ್ಕೊಳ್ಳಿ, ಇಲ್ಲ ಫ್ರಂಟ್ ಪಾರ್ಟಿಂದಾದರೂ ನೀವು ಬ್ಲೌಸ್ ಸ್ಟಿಚ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಾನಿಲ್ಲಿ ಫ್ರಂಟ್ ಪಾರ್ಟ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ, ಫಸ್ಟು ನಮಗೆ ರೈಟ್ ಸೈಡು ಈ ರೀತಿ ವರ್ಕ್ ಅನ್ನೋದು ಬಂದಿರುತ್ತೆ. ನೋಡಿ, ವರ್ಕ್ ಬಂದಿರೋ ಸೈಡು ಲೈನಿಂಗ್ ಅನ್ನೋದು ಈ ರೀತಿ ರೈಟ್ ಸೈಡ್ ಪ್ಲೇಸ್ ಮಾಡಬೇಕು. ನಮ್ಗೇನು ವರ್ಕ್ ಬಂದಿರುತ್ತೋ ಆ ವರ್ಕ್ ಬಂದಿರೋ ಸೈಡು ನಾವು ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಮೇಲ್ಗಡೆ ಶೋಲ್ಡರ್ ಹತ್ರ ನೋಡಿ ಈ ರೀತಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ಳಿ. ಯಾಕಂದರೆ ನಿಮಗೆ ಸ್ಟಿಚ್ ಮಾಡುವಾಗ ಲೈನಿಂಗು ಮೇಲ್ಗಡೆಗೆ ಜರುಗದೇ ಇರುತ್ತೆ. ಈಗ ರಾಂಗ್ ಸೈಡ್ ಈ ರೀತಿ ತಿರುಗಿಸ್ಕೊಂಡು ನಮಗೆ ಆ ವರ್ಕ್ ಪಕ್ಕದಲ್ಲೇ ನಾನು ಸ್ಟಿಚ್ ಬರೋ ಥರ ಸ್ಟಿಚ್ ಹಾಕ್ಕೊಳ್ತಾ ಇದ್ದೀನಿ. ವರ್ಕ್ ಬ್ಲೌಸಸ್ನ ಸ್ಟಿಚ್ ಮಾಡುವಾಗ ಮಿಷಿನಲ್ಲಿ ಸ್ಟಿಚಿಂಗ್ ಅಂತರ ಅನ್ನೋದು ಕಡಿಮೆ ಇಟ್ಕೊಳ್ಳಿ. ಹೇಗೆ ನಾವು ಕ್ಯಾನ್ವಾಸ್ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳುವಾಗ ಕಡಿಮೆ ಇಟ್ಕೊಳ್ಳಿ ಅಂತ ಹೇಳ್ತೀನೋ, ಸೇಮ್ ಈ ರೀತಿ ನೆಕ್ ಪಕ್ಕದಲ್ಲಿ ನಾವು ಸ್ಟಿಚ್ ಹಾಕುವಾಗ ನಿಮ್ಮ ಸ್ಟಿಚಿಂಗ್ ಅಂತರ ಅನ್ನೋದು ಸ್ವಲ್ಪ ಚಿಕ್ಕದಾಗಿ ಇಟ್ಕೊಂಡು ಸ್ಟಿಚ್ ಅನ್ನೋದು ಹಾಕ್ಕೊಳ್ಳಿ. ಫಿನಿಶಿಂಗ್ ತುಂಬ ನೀಟಾಗಿ ಬರುತ್ತೆ. ಹಾಗೆ ನಾವು ಲೈನಿಂಗನ್ನು ಕಟ್ ಮಾಡುವಾಗ ಏನು ನೆಕ್ ಬಿಡ್ತ ಹತ್ರ ನಾವು ನಾಚಸ್ ಅನ್ನೋದು ಇಟ್ಕೊಂಡಿರ್ತೀವೋ ಕರೆಕ್ಟಾಗಿ ಆ ನಾಚ್ ಪಾಯಿಂಟು ಮತ್ತು ಈ ವರ್ಕಲ್ಲಿ ಇರ್ತಕ್ಕಂಥ ಆ ಶೋಲ್ಡರ್ ಹತ್ರ ಇರ್ತಕ್ಕಂಥ ವರ್ಕ್ ಪಾಯಿಂಟ್ ಎರಡೂ ಕೂಡ ನಮಗೆ ಮ್ಯಾಚ್ ಆಗಬೇಕು. ಕರೆಕ್ಟಾಗಿ ಮ್ಯಾಚ್ ಆಗಿದೆಯಲ್ಲ ಅಂತ ನೋಡಿಕೊಂಡು ಆನಂತರ ನೀವು ಒಂದು 1/4 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟು ಈ ರೀತಿ ನೆಕ್ ಸುತ್ತೂರು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ಇಲ್ಲಿ ರೌಂಡ್ ಆಗಿರೋದ್ರಿಂದ ನೆಕ್ ಹತ್ರ ನಾವು ಈ ರೀತಿ ನಾಚಸ್ ಅನ್ನೋದು ಇಟ್ಕೋಬೇಕು. ನಾವು ಹಾಕಿರೋ ಸ್ಟಿಚ್ ಕಟ್ ಆಗದೆ ಇರೋ ಥರ ನೀವು ನಾಚಸ್ ಅನ್ನೋದು ಇಟ್ಕೋಬೇಕು. ಈಗ ಲೈನಿಂಗ್ನ ಸೈಡ್ಗೆ ಜರುಗಿಸ್ಕೊಂಡು ನಾವೇನು 1/4 ಇಂಚ್ ಮಾರ್ಜಿನ್ ಅನ್ನೋದು ಬಿಟ್ಟಿದ್ದೀವೋ ಆ ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ಗೆ ಬರೋ ಥರ ಪ್ಲೇಸ್ ಮಾಡ್ಕೊಂಡು ನೋಡಿ ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ಳಿ. ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರಿಂದ ಲೈನಿಂಗ್ ಅನ್ನೋದು ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಆಗುತ್ತೆ. ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ವರ್ಕ್ ಮೇಲೆ ನೀವು ಹಾಕೋ ಸ್ಟಿಚ್ ಕಾಣಿಸದೇ ಇರೋ ಥರ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ಳಿ ನೆಕ್ ಪಕ್ಕದಲ್ಲಿ. ನೋಡಿ, ಆದಷ್ಟು ಸ್ಟಿಚ್ ಕಾಣಿಸ್ಬಾರ್ದು ಇದು. ಆ ರೀತಿ ಒಂದು ಸ್ಟಿಚ್ ಅನ್ನೋದು ನೀವು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರಿಂದ ಲೈನಿಂಗ್ ಅನ್ನೋದು ನಮಗೆ ಹೊರಗಡೆಗೆ ಕಾಣಿಸ್ದೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ. ಈ ರೀತಿ ಸ್ಟಿಚ್ ಹಾಕ್ಕೋಬೇಕು. ಈಗ ಸುತ್ತಲೂ ಲೈನಿಂಗನ್ನು ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಈ ರೀತಿ ಅಟ್ಯಾಚ್ ಮಾಡಿಕೊಂಡು ಎಕ್ಸ್ಟ್ರಾ ಏನು ನಾವು ಮೈನ್ ಫ್ಯಾಬ್ರಿಕ್ ಅನ್ನೋದು ಎಕ್ಸ್ಟ್ರಾ ಇದೆಯೋ ಅದನ್ನೆಲ್ಲವನ್ನು ಕೂಡ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ತುಂಬ ಈಸಿಯಾಗಿ ನೀವು ಕೂಡ ಈ ರೀತಿ ವರ್ಕ್ ಬ್ಲೌಸಸ್ನ ಸ್ಟಿಚ್ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನನ್ನ ಮೆಥಡಲ್ಲಿ ನೀವು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ. ಹೇಗೆ ಬಂತು ಅಂತ ಕೂಡ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ಈಗ ಎಕ್ಸ್ಟ್ರಾ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ಮೆಥಡಲ್ಲೇ ನಾವು ಇನ್ನೊಂದು ಸೈಡು ಫ್ರಂಟ್ ಪಾರ್ಟನ್ನು ಕೂಡ ಸ್ಟಿಚ್ ಮಾಡ್ಕೋಬೇಕು. ಇನ್ನೊಂದು ಸೈಡ್ ಫ್ರಂಟ್ ಪಾರ್ಟ್ಗೆ ಯಾವುದೇ ರೀತಿ ವರ್ಕ್ ಅನ್ನೋದು ಬಂದಿರೋದಿಲ್ಲ. ಸೊ ನೀವು ಹಾಗೆ ಬೇಕಾದರೂ ಅದನ್ನು ಇನ್ನೋಟ್ ಮಾಡ್ಕೋಬೋದು. ಇಲ್ಲಾಂದರೆ ಇನ್ವಿಸಿಬಲ್ ಮೆಥಡಲ್ಲಿ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ ನಮಗೆ ಫಿನಿಶಿಂಗ್ ಅನ್ನೋದು ಬರುತ್ತೆ. ಈಗ ನೋಡಿ, ಇನ್ನೊಂದು ಸೈಡು ನಾವು ಫ್ರಂಟ್ ಪಾರ್ಟನ್ನು ನಾವು ಸ್ಟಿಚ್ ಮಾಡ್ಕೋಬೇಕಂದ್ರೆ ನಮಗೆ ನೆಕ್ ವಿಡ್ತ್ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕು ಅಂದರೆ, ಆಲ್ರೆಡಿ ನಾವು ಈ ಕಡೆ ಕಟಿಂಗ್ ಮಾಡಿರ್ತೀವಲ್ವ ನೆಕ್ ಶೇಪ್ ಅನ್ನೋದು ನೋಡಿ, ಆ ಪೀಸ್ ಲೈನಿಂಗ್ ಪೀಸ್ ಅನ್ನೋದು ಹಾಗೆ ಉಳಿಸ್ಕೊಂಡಿದ್ದೀನಿ ನಾನು. ಈಗ ಅದನ್ನು ಪ್ಲೇಸ್ ಮಾಡ್ಕೊಂಡು ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ಇಲ್ಲಾಂದರೆ ಈಗ ಏನೊಂದು ಫ್ರಂಟ್ ಪಾರ್ಟ್ ನಮಗೆ ರೆಡಿ ಆಗಿದೆಯೋ ಆ ಫ್ರಂಟ್ ಪಾರ್ಟ್ನ ಈ ಕಡೆ ಲೈನಿಂಗ್ ಮೇಲೆ ಈ ರೀತಿ ಪ್ಲೇಸ್ ಮಾಡಿಕೊಂಡು ಕರೆಕ್ಟಾಗಿ ನಿಮಗೆ ಆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ಕೂಡ ಈ ರೀತಿ ಡ್ರಾ ಮಾಡ್ಕೋಬೋದು. ನೋಡಿ, ಈ ರೀತಿ ಡ್ರಾ ಮಾಡಿಕೊಂಡ್ರೆ ಈಸಿಯಾಗಿ ನಿಮಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ನೋಡಿ, ಈಗ ನಾನು ಥ್ರೆಡ್ ಪೈಪಿಂಗ್ ನಾನೇನು ಮಾರ್ಕ್ ಮಾಡಿದ್ದೀನೋ ಅದ್ರ ಮೇಲೆ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಫ್ರಂಟ್ ಪಾರ್ಟಲ್ಲಿ ನಮಗೆ ಎರಡೂ ನೆಕ್ಸ್ ಕೂಡ ಒಂದೇ ಶೇಪಲ್ಲಿ ಬರುತ್ತೆ. ಆ್ಯಂಡ್ ಈಸಿಯಾಗಿ ನೀವು ಎರಡೂ ನೆಕ್ ಪಾರ್ಟ್ಸ್ನು ಕೂಡ ಸ್ಟಿಚ್ ಮಾಡ್ಕೋಬೋದು. ನೋಡಿ, ಈ ರೀತಿ
ಲೈನಿಂಗ್ಗೆ ನಾನು ಯಾವ ಸೈಡಲ್ಲಿ ಥ್ರೆಡ್ ಪೈಪಿಂಗ್ನ ಸ್ಟಿಚ್ ಮಾಡ್ತಾ ಇದ್ದೀನಿ ಅಂತ ಕೂಡ ನೀಟಾಗಿ ಅಬ್ಸರ್ವ್ ಮಾಡಿ. ಕೆಲವೊಂದು ಸಲ ನಮಗೆ 2 ಫ್ರಂಟ್ ಪಾರ್ಟ್ಸು ಒಂದೇ ಸೈಡ್ ಬಂದ್ಬಿಡುವಂಥ ಅವಕಾಶಗಳಿರುತ್ತೆ. ಸೊ ಒಂದು ಸ್ವಲ್ಪ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳಿ. ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಈ ಲೈನಿಂಗ್ ಅನ್ನೋದು ಈ ರೀತಿ ಪ್ಲೇಸ್ ಮಾಡ್ಕೊಂಡಿದ್ದೀನಿ ನೋಡಿ. ನಾವೇನು ಲೈನಿಂಗ್ಗೆ ಥ್ರೆಡ್ ಪೈಪಿಂಗ್ ಅನ್ನೋದು ಸ್ಟಿಚ್ ಮಾಡಿದ್ದೀವೋ ಅದು ಮೈನ್ ಫ್ಯಾಬ್ರಿಕ್ ಸೈಡ್ಗೆ ಇರೋ ಥರ ನೋಡಿಕೊಂಡು ಈ ರೀತಿ ಪ್ಲೇಸ್ ಮಾಡಿಕೊಂಡು ಆ ಥ್ರೆಡ್ ಪಕ್ಕದಲ್ಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಂಡಿದ್ದೀನಿ. ಈಗ ನೆಕ್ ಸುತ್ತೂರ ಒಂದು 1/4 ಇಂಚು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡಿಕೊಂಡು ಅಲ್ಲಲ್ಲಿ ಈ ರೀತಿ ನಾಚಸ್ ಅನ್ನೋದು ಇಟ್ಕೊಂಡಿದ್ದೀನಿ. ಈಗ ಲೈನಿಂಗ್ನ ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ಫಿಂಗರಿಂದ ಈ ರೀತಿ ರಬ್ ಮಾಡ್ಕೊಳ್ಳಿ. ನೀಟಾಗಿ ಫೋಲ್ಡ್ ಆಗುತ್ತೆ ಬ್ಯಾಕ್ ಸೈಡ್ಗೆ ಲೈನಿಂಗ್ ಅನ್ನೋದು. ಈಗ ಥ್ರೆಡ್ ಪಕ್ಕದಲ್ಲೇ ಒಂದು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಥ್ರೆಡ್ ಪಕ್ಕದಲ್ಲೇ ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕಿದ ನಂತರ ಲೈನಿಂಗು ಮತ್ತು ಮೈನ್ ಫ್ಯಾಬ್ರಿಕ್ ಎರಡನ್ನೂ ಕೂಡ ಜಾಯಿನ್ ಮಾಡ್ಕೋಬೇಕಾಗುತ್ತೆ. ಸುತ್ತಲೂ ನಾವು ಜಾಯಿನ್ ಮಾಡ್ಕೊಂಡು ಎಕ್ಸ್ಟ್ರಾ ಇರೋಂಥ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ಕ್ಲಾತನ್ನು ಸರಿಪಡಿಸ್ಕೊಂಡು ನೀವು ಎಲ್ಲೂ ಕೂಡ ರಿಂಕಲ್ಸ್ ಬರದೇ ಇರೋ ಥರ ಮೈನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡನ್ನೂ ಕೂಡ ಜಾಯಿನ್ ಮಾಡ್ಕೋಬೇಕು. ನೋಡಿ ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಮಗೆ ಫ್ರಂಟಲ್ಲಿ 2 ಪಾರ್ಟ್ಸ್ ಅನ್ನೋದು ಈ ರೀತಿ ರೆಡಿ ಆಯಿತು. ಈಗ ಒಂದ್ರ ಮೇಲೆ ಒಂದು ಈ ರೀತಿ ಪ್ಲೇಸ್ ಮಾಡಿಕೊಂಡು ಡಾಟ್ಸ್ ಅನ್ನೋದು ಮಾರ್ಕಿಂಗ್ ಮಾಡ್ಕೋಬೇಕು. ಯಾಕಂದರೆ ಒಂದು ಸೈಡು ನಾವು ಲೈನಿಂಗ್ ಮೇಲೆ ಡಾಟ್ಸ್ ಅನ್ನೋದು ಮಾರ್ಕಿಂಗ್ ಮಾಡಿರ್ತೀವಿ. ಒಂದ್ರ ಮೇಲೆ ಒಂದು ಫ್ರಂಟ್ ಪಾರ್ಟನ್ನು ಈ ರೀತಿ ಪ್ಲೇಸ್ ಮಾಡ್ಕೊಳ್ಳಿ. ಮೈನ್ ಫ್ಯಾಬ್ರಿಕ್ಸ್ ಎರಡು ಒಂದಕ್ಕೊಂದು ಅಪೋಸಿಟ್ ಇರಬೇಕು. ನೋಡಿ ಈಗ ಡಾಟ್ ಎಂಡಿಂಗ್ ಪಾಯಿಂಟ್ಸ್ ಅನ್ನೆಲ್ಲವೂ ಕೂಡ ನಾನು ವೀಲ್ ಮಾರ್ಕರ್ ಸಹಾಯದಿಂದ ಈ ರೀತಿ ರಫ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ರಫ್ ಮಾಡ್ಕೊಂಡಾಗ ನಮಗೆ ಬ್ಯಾಕ್ ಸೈಡಲ್ಲಿ ಇರ್ತಕ್ಕಂಥ ಫ್ರಂಟ್ ಪಾರ್ಟ್ ಮೇಲೆ ಕೂಡ ನಮಗೆ ಆ ಪ್ರಿಂಟ್ ಅನ್ನೋದು ಕಾಣಿಸುತ್ತೆ. ಸೊ ನಾವು 2 ಫ್ರಂಟ್ ಪಾರ್ಟಲ್ಲೂ ಒಂದೇ ವಿಡ್ತಲ್ಲಿ ನಾವು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬಹುದು. ಈ ರೀತಿ ನೀವು ಮಾರ್ಕ್ ಮಾಡ್ಕೊಂಡಿದ್ದೀರಾ ಅಂದ್ರೆ ನೋಡಿ ನಿಮಗೆ ಮಾರ್ಕಿಂಗ್ಸ್ ಅನ್ನೋದು ಕಾಣಿಸ್ತಿದೆಯಲ್ವಾ. ಈಗ ನೀಟಾಗಿ ಮಾರ್ಕ್ ಮಾಡಿಕೊಂಡು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ನಾವು ಲೈನಿಂಗ್ ಮೇಲೆ ಡಾಟ್ಸನ್ನು ಮಾರ್ಕ್ ಮಾಡಿದ ತಕ್ಷಣ ನಾವು ಈ ರೀತಿ ನಾಚಸ್ ಅನ್ನೋದು ಇಟ್ಕೊಂಡಿರ್ತೀವಲ್ವಾ. ನೋಡಿ ಈಗ ನಿಮಗೆ ಆ ನಾಚಸ್ ಎಲ್ಲವೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಈ ರೀತಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋವಾಗ. ಸೊ ನಾವು ಕಟಿಂಗ್ ಮಾಡೋವಾಗೆ ನೀವು ಈ ರೀತಿ ಎಲ್ಲ ನಾಚಸ್ ಅನ್ನೋದು ಇಟ್ಕೊಂಡಿದ್ರೆ ನಿಮಗೆ ಸ್ಟಿಚಿಂಗ್ ಮಾಡುವಾಗ ತುಂಬಾ ಈಸಿ ಅನಿಸುತ್ತೆ. ನೋಡಿ ಈ ಶೇಪಲ್ಲಿ ನಾವು ವೇಸ್ಟ್ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ಸ್ಟಿಚ್ ಮಾಡಿದ್ರಿಂದ ನಿಮಗೆ ಡಾಟ್ ಅನ್ನೋದು ಮೇಲೆಗೆ ಎತ್ಕೊಂಡಂಗೆ ಕಾಣಿಸುತ್ತೆ. ಸೊ ಅದಕ್ಕೆ ಸ್ವಲ್ಪ ಕರ್ವಿ ಶೇಪಲ್ಲಿ ನೀವು ವೇಸ್ಟ್ ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ನಾವೇನು ನಾಚ್ ಪಾಯಿಂಟ್ಗಳನ್ನ ಇಟ್ಕೊಂಡಿದ್ದೀವೋ ಆ 2 ನಾಚ್ ಪಾಯಿಂಟ್ಗಳು ನೀಟಾಗಿ ಫೋಲ್ಡ್ ಮಾಡಿಕೊಂಡು ಈ ರೀತಿ ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನಾವಿಲ್ಲಿ 4 ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀವಿ. ನಿಮಗೆ 4th ಡಾಟ್ ಬೇಡ ಅನ್ನೋರು ನೀವು ಸ್ಕಿಪ್ ಮಾಡಿ 3 ಡಾಟ್ಸಲ್ಲೂ ಕೂಡ ನೀವು ಫಿನಿಶಿಂಗ್ ಅನ್ನೋದು ಕೊಟ್ಕೋಬೋದು. ನೋಡಿ 4 ಡಾಟ್ಸ್ನ ಸ್ಟಿಚ್ ಮಾಡಿದ್ಮೇಲೆ ನಮಗೆ ಈ ರೀತಿ ಕಾಣಿಸುತ್ತೆ. ಒಂದ್ಸಲ ನೈಲಿಂದ ಆ ಡಾಟ್ಸ್ನೆಲ್ಲವೂ ಕೂಡ ಈ ರೀತಿ ರಬ್ ಮಾಡ್ಕೊಳ್ಳಿ. ಫಿನಿಶಿಂಗ್ ನೀಟಾಗಿ ಕಾಣಿಸುತ್ತೆ. ಇಲ್ಲ ನಮ್ಗೆ ಇನ್ನೂ ಬೋಟಿಕ್ ಸ್ಟೈಲಲ್ಲಿ ಫಿನಿಶಿಂಗ್ ಬೇಕು ಅಂದರೆ ನೀವು ಈ ರೀತಿ ಡಾಟ್ಸ್ನ ಸ್ಟಿಚ್ ಮಾಡಿದ ನಂತರ ಒಂದ್ಸಲ ಐರನ್ ಮಾಡ್ಕೊಬಿಡಿ. ಸೇಮ್ ಇದೇ ರೀತಿನೇ ಇನ್ನೊಂದು ಫ್ರಂಟ್ ಪಾರ್ಟಲ್ಲೂ ಕೂಡ ನಾವು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಆ ನಾಚ್ ಪಾಯಿಂಟ್ಸ್ ಏನಿರುತ್ತೆ ಲೈನಿಂಗ್ ಮೇಲೆ ಅವೆಲ್ಲವನ್ನು ಕೂಡ ಕಟ್ ಮಾಡ್ಕೊಳ್ತಾ ಇದ್ದೀನಿ. ವೇಸ್ಟ್ ಡಾಟನ್ನು ಸ್ಟಿಚ್ ಮಾಡುವಾಗ ಬಸ್ಟ್ ಪಾಯಿಂಟ್ಗಿಂತ ಒಂದು 1/2 ಇಂಚ್ ಕೆಳಗಡೆ ನಮಗೆ ವೇಸ್ಟ್ ಡಾಟ್ ಅನ್ನೋದು ಎಂಡ್ ಆಗೋ ಥರ ನೋಡ್ಕೊಳ್ಳಿ. ನಿಮಗೆ ಶಾರ್ಪ್ನೆಸ್ ಅನ್ನೋದು ಬರೋದಿಲ್ಲ. ನೀವು ಬಸ್ಟ್ ಪಾಯಿಂಟ್ ಲೈನ್ವರೆಗೂ ನೀವು ಆ ವೇಸ್ಟ್ ಡಾಟ್ ಅನ್ನೋದು ಸ್ಟಿಚ್ ಮಾಡಿದ್ದೀನಿ ಅಂದರೆ ನಿಮಗೆ ಡಾಟ್ ಅನ್ನೋದು ಸ್ವಲ್ಪ ಶಾರ್ಪ್ ಆಗಿ ಬರುತ್ತೆ. ಸೊ 1/2 ಇಂಚ್ ಕೆಳಗಡೆಗೆ ನೀವು ಆ ಡಾಟ್ ಅನ್ನೋದು ಎಂಡ್ ಮಾಡಿದ್ದೀರಿ ಅಂದರೆ ನಿಮಗೆ ಆ ಶಾರ್ಪ್ನೆಸ್ ಅನ್ನೋದು ಬರೋದಿಲ್ಲ. ಆರ್ಮೋಲ್ ಹತ್ರನೂ ಅಷ್ಟೇ ನಮ್ಗೆ 1/2 ಇಂಚ್ ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀವಿ. ಸೇಮ್ 1/2 ಇಂಚಿಗೆ ನಾವು ಒಂದು ಡಾಟ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಸೈಡ್ ಸೀಮ್ ಲೈನ್ ಕಡೆನೂ ನಾವೇನು ಡಾಟ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದ್ದೀವೋ ಆ ಡಾಟ್ ಪ್ರಕಾರ ನಾನು ಸ್ಟಿಚ್ ಅನ್ನೋದು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಕೂಡ ಈ ರೀತಿ ನೈಲಿಂದ ಆ ಡಾಟ್ಸ್ ಎಲ್ಲವೂ ಕೂಡ ಈ ರೀತಿ ರಫ್ ಮಾಡ್ಕೊಳ್ಳಿ. ಈಗ ನಾವು ಶೇಪ್ ಬೆಲ್ಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು.
ನೋಡಿ ಶೇಪ್ ಬೆಲ್ಟ್ಸ್ನ ಆಲ್ರೆಡಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಶೇಪ್ ಬೆಲ್ಟ್ಸ್ನ ಈ ರೀತಿ ಓಪನ್ ಮಾಡಿಕೊಂಡು ನಾನು ಇನ್ವಿಸಿಬಲ್ ಮೆಥಡ್ ಅಲ್ಲಿ ಶೇಪ್ ಬೆಲ್ಟ್ಸ್ನ ಸ್ಟಿಚ್ ಮಾಡ್ಕೊಳ್ತಾ ಇರೋದ್ರಿಂದ ನೋಡಿ ಒಂದು ಲೈನಿಂಗ್ ಪಾರ್ಟ್ ಅನ್ನೋದು ಈ ರೀತಿ ಓಪನ್ ಮಾಡ್ಕೊಂಡಿದ್ದೀನಿ. ಒಂದು ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಶೇಪ್ ಬೆಲ್ಟ್ಸ್ ಅನ್ನೋದು ಮೈನ್ ಫ್ಯಾಬ್ರಿಕ್ಗೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಅಲ್ಲಿ ಡಾಟ್ ಹತ್ರ ಬಂದಾಗ ಡಾಟನ್ನ ಫೋಲ್ಡ್ ಮಾಡಿಕೊಂಡು ನೀವು ಸ್ಟಿಚ್ ಅನ್ನೋದು ಮಾಡ್ಕೋಬೇಕು. 1/2 ಇಂಚ್ ಮಾರ್ಜಿನ್ ಇರುತ್ತಲ್ಲ ನೋಡಿಕೊಂಡು ನೀವು ಈ ಶೇಪ್ ಬೆಲ್ಟ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಶೇಪ್ ಬೆಲ್ಟ್ಸ್ನ ನಾವು ಕಟಿಂಗ್ ಮಾಡಬೇಕಾದ್ರೆ ಎಕ್ಸ್ಟ್ರಾ 3 ಇಂಚಸ್ ಮಾರ್ಜಿನ್ ಅನ್ನೋದು ನಾನು ತಗೊಂಡಿದ್ದೆ. ಕರೆಕ್ಟಾಗಿ ನಮಗೆ ಈಗ ಶೇಪ್ ಬೆಲ್ಟ್ಸ್ ನೋಡಿ ವಿಡ್ತ್ ಅನ್ನೋದು ಕರೆಕ್ಟಾಗಿ ಮ್ಯಾಚ್ ಆಗಿದೆ. ನೀವೇನಾದರೂ ಶೇಪ್ ಬೆಲ್ಟ್ಸ್ ಮಾರ್ಜಿನ್ ಅನ್ನೋದು 2 ಇಂಚಸ್ಸೇ ತಗೊಂಡಿದ್ದೀರ ಅಂದರೆ ನಿಮಗೆ ಶೇಪ್ ಬೆಲ್ಟ್ಸ್ನ ಅಟ್ಯಾಚ್ ಮಾಡುವಾಗ ಹೆಚ್ಚು ಕಡಿಮೆ ಬರುತ್ತೆ. ನೋಡಿ ಡಾಟ್ ಅನ್ನೋದು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು 1/2 ಇಂಚ್ ಮಾರ್ಜಿನ್ಗೆ ಈ ರೀತಿ ಶೇಪ್ ಬೆಲ್ಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಬ್ಲೌಸ್ ಬ್ಯಾಕ್ ಪಾರ್ಟ್ ರೆಡಿ ಆದಮೇಲೆ ನಾವು ಸೈಡ್ ಸೀಮ್ ಅಲವೆನ್ಸ್, ಫ್ರಂಟ್ ಸೈಡ್ ಸೀಮ್ ಅಲವೆನ್ಸ್, ಬ್ಯಾಕ್ ಸೈಡ್ ಸೀಮ್ ಅಲವೆನ್ಸ್ ಚೆಕ್ ಮಾಡಿಕೊಂಡು ಆನಂತರ ನಾವು ಈ ಶೇಪ್ ಬೆಲ್ಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಅಂದ್ರೆ ಇನ್ವಿಸಿಬಲ್ ಮೆಥಡ್ ಅಲ್ಲಿ ಸ್ಟಿಚ್ ಅನ್ನೋದು ಕಂಪ್ಲೀಟ್ ಮಾಡ್ಕೋಬೇಕು. ಸೊ ಈಗ ಫಸ್ಟ್ ನಾನು ಬ್ಯಾಕ್ ಪಾರ್ಟ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಫಸ್ಟ್ ಮೈನ್ ಫ್ಯಾಬ್ರಿಕ್ ಈ ರೀತಿ ನೆಕ್ ಅನ್ನೋದು ಸೆಂಟರ್ ಪಾಯಿಂಟ್ ನೋಡ್ಕೊಂಡು ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಳ್ಳಿ. ಯಾಕಂದ್ರೆ ಲೈನಿಂಗ್ ಅಲ್ಲಿ ಕೂಡ ನಾವು ಮಿಡ್ಲ್ ಅಲ್ಲಿ ಒಂದು ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡಿದೀವಿ. ನೋಡಿ ಆ 2 ನಾಚ್ ಪಾಯಿಂಟ್ಸ್ ಒಂದಕ್ಕೊಂದು ಮ್ಯಾಚ್ ಆಗೋ ತರ ವೇಸ್ಟ್ ರೌಂಡ್ ಹತ್ರ ಈ ರೀತಿ ಗುಂಡ್ಪಿನ್ ಅನ್ನೋದು ಪ್ಲೇಸ್ ಮಾಡ್ಕೊಂಡು ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ನೆಕ್ ಬಿಡ್ತ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದೀನಿ. ನಾವು ಲೈನಿಂಗ್ ಮೇಲೆ ನೆಕ್ ಬಿಡ್ತ್ ಅನ್ನೋದು ಮಾರ್ಕ್ ಮಾಡ್ಕೊಂಡಿದೀವಿ. ನೋಡಿ ನಾನು ಏನ್ ಈಗ ಚಾಕ್ಪೀಸ್ ಅಲ್ಲೇ ಮಾರ್ಕ್ ಮಾಡಿ ತೋರಿಸಿದೀನಿ ಅದು ನಮಗೆ ನೆಕ್ ಪಾಯಿಂಟ್ಸ್. ಕರೆಕ್ಟ್ ಆಗಿ ನಮ್ಗೆ ಆ ನೆಕ್ ಪಾಯಿಂಟ್ಸ್ ಮತ್ತೆ ವರ್ಕ್ ಅಲ್ಲಿ ಇರ್ತಕ್ಕಂಥ ಪಾಯಿಂಟ್ಸ್ ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಿದೆಯಾ ಅಂದ್ರೆ ಇಲ್ಲ. ನನಗೆ ಲೈನಿಂಗ್ ಗಿಂತ ನಾವೇನು ವರ್ಕ್ ಹಾಕ್ಸಿದೀವಿ ನೋಡಿ ಆ ನೆಕ್ ಬಿಡ್ತ್ ಅನ್ನೋದು ಜಾಸ್ತಿ ಬಂದಿದೆ. ಸೊ ಈ ರೀತಿ ಜಾಸ್ತಿ ಬಂದಾಗ ನಾವ್ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಮಿಡ್ಲ್ ಅಲ್ಲಿ ಒಂದು 1/4 ಇಂಚಿಗೆ ಈ ರೀತಿ ಒಂದು ಸ್ಟಿಚ್ ಅನ್ನೋದು ಹಾಕೊಂಡು ಕರೆಕ್ಟ್ ಆಗಿ ನಮಗೆ ನೆಕ್ ಪಾಯಿಂಟ್ ಗೆ ಮ್ಯಾಚ್ ಆಗೋ ತರ ನಾವು ಅಡ್ಜಸ್ಟ್ ಮಾಡ್ಕೋಬೇಕು ಆ ವರ್ಕ್ ಅನ್ನೋದು. ನೋಡಿ ಈಗ ಇನ್ನೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಾವು ಸ್ಟಿಚ್ ಹಾಕಿದ್ವಿ 1/4 ಇಂಚ್ ಫೋಲ್ಡ್ ಮಾಡ್ಕೊಂಡು. ಈಗ ಕರೆಕ್ಟ್ ಆಗಿ ನಮ್ಗೆ ನೆಕ್ ಪಾಯಿಂಟ್ ಅನ್ನೋದು ಮತ್ತೆ ವರ್ಕ್ ಪಾಯಿಂಟ್ ಅನ್ನೋದು ಕರೆಕ್ಟ್ ಆಗಿ ಶೋಲ್ಡರ್ ಹತ್ರ ಮ್ಯಾಚ್ ಆಗ್ತಿದೆಯಲ್ಲ ಅಂತ ನೋಡ್ಕೊಂಡು ಒಂದ್ ಸೈಡ್ ಫಸ್ಟ್ ಈ ರೀತಿ ಒಂದು ಲಾಕ್ ಅನ್ನೋದು ಮಾಡ್ಕೊಳ್ಳಿ, ಒಂದು ಸ್ಟಿಚ್ ಹಾಕೊಂಡು. ಯಾಕಂದ್ರೆ ನಾವು ಒಂದ್ ಸೈಡ್ ಇಂದ ಸ್ಟಿಚ್ ಮಾಡ್ಕೊಂತ ಬರ್ಬೇಕಾದ್ರೆ ಇನ್ನೊಂದು ಸೈಡ್ ನಮ್ಗೆ ಕ್ಲಾತ್ ಅನ್ನೋದು ಸ್ವಲ್ಪ ಮೇಲೆ ಕೆಳಗಡೆ ಆಗುವಂತ ಸಾಧ್ಯತೆ ಇರುತ್ತೆ. ಲೈನಿಂಗು ಮತ್ತೆ ವರ್ಕ್ ಮಿಡ್ಲ್ ಅಲ್ಲಿ ಒಂದು ಲೂಸ್ ಸ್ಟಿಚ್ ಅನ್ನೋದು ಹಾಕೊಳ್ಳಿ. ನಿಮ್ಗೆ ಲೈನಿಂಗ್ ಆ ಕಡೆ ಈ ಕಡೆ ಜರುಗದೆ ಈಕ್ವಲ್ ಆಗಿ ನಿಮ್ಗೆ ನೆಕ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳೋಕೆ ಬರುತ್ತೆ. ಇವೆಲ್ಲವೂ ಕೂಡ ಕಂಪಲ್ಸರಿ ನೀವು ವರ್ಕ್ ಬ್ಲೌಸ್ ನ ಸ್ಟಿಚ್ ಮಾಡುವಾಗ ಮಾಡ್ಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರೋದಿಲ್ಲ. ಈಗ ವರ್ಕ್ ರಾಂಗ್ ಸೈಡು ಈ ರೀತಿ ನೆಕ್ ಪಕ್ಕದಲ್ಲಿ ಸ್ಟಿಚ್ ಬರುತ್ತಲ್ಲ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಲೈನಿಂಗ್ ಕೆಳಗಡೆ ಇದೆ, ವರ್ಕ್ ರಾಂಗ್ ಸೈಡ್ ನಾವು ಆ ನೆಕ್ ಶೇಪ್ ಹೇಗಿದೆಯೋ ಹಾಗೆ ನೀಟಾಗಿ ಸ್ಟಿಚ್ ಅನ್ನೋದು ಹಾಕೊಳ್ತಾ ಬರ್ತಾ ಇದ್ದೀನಿ. ಮಿಡ್ಲ್ ಅಲ್ಲಿ ನಾವು ಆಲ್ರೆಡಿ ಲೈನಿಂಗು ಮತ್ತೆ ಮೈನ್ ಫ್ಯಾಬ್ರಿಕ್ ಎರಡನ್ನೂ ಸೇರಿಸಿ ಒಂದು ಸ್ಟಿಚ್ ಹಾಕೊಂಡಿರೋದ್ರಿಂದ ನಿಮ್ಗೆ ಕ್ಲಾತ್ ಆ ಕಡೆ ಈ ಕಡೆ ಏನು ಜರುಗೋದಿಲ್ಲ. ಸೊ ನೀಟಾಗಿ ನಿಮ್ಗೆ ಏನ್ ಆ ನೆಕ್ ಬಿಡ್ತು ಪಾಯಿಂಟ್ಗಳನ್ನ ಇರುತ್ತೋ ಆ ಪಾಯಿಂಟ್ಗಳು ಕರೆಕ್ಟ್ ಆಗಿ ಮ್ಯಾಚ್ ಆಗೋ ತರ ನೀವು ಈ ವರ್ಕ್ ಅನ್ನೋದು ಅಡ್ಜಸ್ಟ್ ಮಾಡ್ಕೊಂಡು ಈ ರೀತಿ ನೆಕ್ ಸುತ್ತೂರ ಸ್ಟಿಚ್ ಅನ್ನೋದು ಹಾಕೋಬೇಕು. ನೋಡಿ ಬ್ಯಾಕ್ ಸೈಡ್ ನಮ್ಗೆ ಈ ರೀತಿ ಕಾಣಿಸ್ತಾ ಇದೆ. ಈಗ ವರ್ಕ್ ರಾಂಗ್ ಸೈಡ್ ಈ ರೀತಿ ನೀಟಾಗಿ ನೋಡ್ಕೊಂಡು 1/4 ಇಂಚ್ ಮಾರ್ಜಿನ್ ಇರೋ ತರ ನೋಡ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸುತ್ತಲೂ ಈ ರೀತಿ ರೌಂಡ್ ಶೇಪ್ ಹತ್ರ ಇರೋ ತರ ಈ ರೀತಿ ನಾಚಸ್ ಅನ್ನೋದು ಇಟ್ಕೋಬೇಕು. ನಾವು ಹಾಕಿರುವಂತ ಸ್ಟಿಚ್ ಯಾವುದೇ ರೀತಿ ಕಟ್ ಆಗದೆ ಇರೋ ತರ ನೀವು ಈ ರೀತಿ ನಾಚಸ್ ಅನ್ನೋದು ಇಟ್ಕೊಂಡು ಲೈನಿಂಗ್ ಅನ್ನೋದು ತಿರುಗಿಸ್ಕೋಬೇಕಾಗುತ್ತೆ. ಲೈನಿಂಗ್ ನ ಸೈಡ್ ಗೆ ಜರುಗಿಸ್ಕೊಂಡು ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ ಗೆ ಇರೋ ತರ ನೋಡ್ಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈ ರೀತಿ ಸ್ಟಿಚ್ ಹಾಕೊಳ್ಳೋದ್ರಿಂದ ಲೈನಿಂಗ್ ಅನ್ನೋದು ನಿಮ್ಗೆ ಬ್ಯಾಕ್ ಸೈಡ್ ಗೆ ನೀಟಾಗಿ ಫೋಲ್ಡ್ ಆಗುತ್ತೆ. ಈ ರೀತಿ ಸ್ಟಿಚ್ ಹಾಕುವಾಗ ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ ಗೆ ಇರೋ ತರ ನೋಡ್ಕೊಂಡು ನೀವು ಸ್ಟಿಚ್ ಅನ್ನೋದು ಹಾಕೋಬೇಕು. ನೋಡಿ ಲೈನಿಂಗ್ ನೋಡ್ತಿದ್ರಲ್ಲ ಯಾವ ರೀತಿ ನಮಗೆ ಬ್ಯಾಕ್ ಸೈಡ್ ಗೆ ನೀಟಾಗಿ ಫೋಲ್ಡ್ ಆಗುತ್ತೆ ಅಂತ. ಈಗ ಮೇಲ್ಗಡೆ ಲೈನಿಂಗ್ ನ ನೀಟಾಗಿ ಬ್ಯಾಕ್ ಸೈಡ್ ಗೆ ಫೋಲ್ಡ್ ಮಾಡ್ಕೊಂಡು ವರ್ಕ್ ಮೇಲೆ ನಾನು ಒಂದು ಸ್ಟಿಚ್ ಅನ್ನೋದು ಹಾಕ್ತಾ ಇದ್ದೀನಿ. ಈ ಸ್ಟಿಚ್ ಅನ್ನೋದು ಕಾಣಿಸ್ದೇ ಇರೋ ತರ ನೀವು ಸ್ಟಿಚ್ ಹಾಕೊಳ್ಳಿ. ಲೈನಿಂಗ್ ನ ನೀಟಾಗಿ ಸರಿಪಡಿಸ್ಕೊಂಡು ನೆಕ್ ಸುತ್ತೂರ ವರ್ಕ್ ಮೇಲೆ ನಾನು ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈ ಸ್ಟಿಚ್ ಹಾಕೋದ್ರಿಂದ ನಿಮ್ಗೆ ಫ್ಯೂಚರ್ ಅಲ್ಲಿ ಎಷ್ಟೇ ಸಲ ನೀವು ಬ್ಲೌಸ್ ನ ವೇರ್ ಮಾಡಿದ್ರು ಕೂಡ ಲೈನಿಂಗ್ ಅನ್ನೋದು ಔಟ್ ಸೈಡ್ ಗೆ ಕಾಣಿಸದೆ ಫಿನಿಶಿಂಗ್ ತುಂಬಾ ನೀಟಾಗಿರುತ್ತೆ. ಈ ಸ್ಟಿಚ್ ನೀವು ಕಂಪಲ್ಸರಿ ಹಾಕೊಳ್ಳಿ, ಚೆನ್ನಾಗಿರುತ್ತೆ. ಅಂದ್ರೆ ಸ್ಟಿಚ್ ಕಾಣಿಸ್ದೇ ಇರೋ ತರ ನೀವು ಈ ಸ್ಟಿಚ್ ಅನ್ನೋದು ಹಾಕೋಬೇಕು.
ಈಗ ಸುತ್ತಲೂ ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೊಂಡು ಎಕ್ಸೆಸ್ ಇರೋಂಥ ಫ್ಯಾಬ್ರಿಕ್ ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ ನಮಗೆ ಬ್ಯಾಕ್ ಪಾರ್ಟ್ ಅನ್ನೋದು ಈ ರೀತಿ ರೆಡಿ ಆಯ್ತು. ಈಗ ಬ್ಯಾಕ್ ಪಾರ್ಟ್ ಅಲ್ಲಿ ನಾವು ಡಾಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನಾವು ಡಾಟ್ಸ್ಗೂ ಕೂಡ ಈ ರೀತಿ ನಾಚ್ ಪಾಯಿಂಟ್ ಅನ್ನೋದು ಇಟ್ಕೊಂಡಿದೀವಲ್ವಾ ನೋಡಿ, ಆ ನಾಚ್ ಪಾಯಿಂಟ್ ಕರೆಕ್ಟ್ ಆಗಿ ನಾವು ಡಾಟ್ಸ್ ಅನ್ನೋದು ಈಗ ಸ್ಟಿಚ್ ಮಾಡ್ಕೋಬೇಕು. ಕರೆಕ್ಟ್ ಆಗಿ ರೀತಿ ಫೋಲ್ಡ್ ಮಾಡ್ಕೊಂಡು 3/4 ಇಂಚ್ ಡಾಟ್ ಅನ್ನೋದು ನಾವು ಮಾರ್ಕ್ ಮಾಡ್ಕೊಂಡಿದ್ವಿ. ಸೊ ಅರ್ಧ ಇಂಚಿಗೆ ಒಂದು ಲೈನ್ ಅನ್ನೋದು ಕಡಿಮೆ ಇರೋ ತರ ನೋಡ್ಕೊಂಡು ನೀವು ಈ ಡಾಟ್ಸ್ ಅನ್ನೋದು ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಡಾಟ್ಸ್ ಲೆಂತ್ ಅನ್ನೋದು ಸೇಮ್ ಇರೋ ತರ ನೋಡ್ಕೊಳ್ಳಿ, ವಿಡ್ತು ಅಷ್ಟೇ. ಆ ಕಡೆ ಡಾಟ್ ಲೆಂತ್ ಎಷ್ಟಿರುತ್ತೋ ಸೇಮ್ ಈ ಕಡೆನೂ ಕೂಡ ಡಾಟ್ ಲೆಂತ್ ಅನ್ನೋದು ನೀವು ಅಷ್ಟೇ ಹಿಡಿಬೇಕಾಗುತ್ತೆ. ನಾನು ಆ ಕಡೆ 4 ಇಂಚಸ್ ಹಿಡಿದಿದ್ದೀನಿ, ಈ ಕಡೆನೂ 4 ಇಂಚಸ್ ಈ ರೀತಿ ಮಾರ್ಕ್ ಮಾಡ್ಕೊಂಡು ಡಾಟ್ ಅನ್ನೋದು ಕಂಪ್ಲೀಟ್ ಮಾಡ್ಕೊಂಡೆ. ಈಗ ನಾವು ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ವೇಸ್ಟ್ ಪಟ್ಟಿಯನ್ನು ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗ್ ಅಲ್ಲಿ 1.5 ಇಂಚ್ ಇರೋ ತರ ಸ್ಟ್ರೈಟ್ ಆಗಿ ಒಂದು ಲೈನಿಂಗ್ ಪೀಸ್ ಅನ್ನೋದು ಕಟ್ ಮಾಡ್ಕೊಂಡು ಒಂದ್ ಸೈಡ್ 1/4 ಇಂಚ್ ಮಾರ್ಜಿನ್ ಅಷ್ಟು ಫೋಲ್ಡ್ ಮಾಡ್ಕೋಬೇಕು. ಆ ಪಟ್ಟಿನ ಈಗ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡ್ಕೊಂಡು 1/2 ಇಂಚ್ ಮಾರ್ಜಿನ್ ಇರೋ ತರ ನೋಡ್ಕೊಂಡು ನಾನು ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊಂತಾ ಇದ್ದೀನಿ. ಆ ಡಾಟ್ಸ್ ಹತ್ರ ಬಂದಾಗ ಸಣ್ಣ ಸಣ್ಣದಾಗಿ ಈ ರೀತಿ ಫ್ರಿಲ್ಸ್ ಅನ್ನೋದು ಇಟ್ಕೊಂಡು ನೀವು ಈ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ಎರಡು ಡಾಟ್ಸ್ ಹತ್ರ ಒಂದೊಂದು ಸಣ್ಣದಾಗಿ ಫ್ರಿಲ್ ಅನ್ನೋದು ಇಟ್ಟು ನೀವು ಈ ವೇಸ್ಟ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನಮಗೆ ಲೇಯರ್ಸ್ ಫ್ಯಾಬ್ರಿಕ್ ಲೇಯರ್ಸ್ ಅನ್ನೋದು ಜಾಸ್ತಿ ಇದ್ದಾಗ ಮಾರ್ಜಿನ್ ಅನ್ನೋದು ಈ ರೀತಿ ವಿ ಕಟ್ ಅಲ್ಲಿ ಕಟ್ ಮಾಡ್ಕೊಂಡಾಗ ನಿಮ್ಗೆ ಬ್ಯಾಕ್ ಸೈಡ್ ಗೆ ಫೋಲ್ಡ್ ಮಾಡಿದಾಗ ತುಂಬಾ ದಪ್ಪ ಅಂತ ಅನ್ಸಲ್ಲ ಫ್ಯಾಬ್ರಿಕ್. ನೋಡಿ ಈ ರೀತಿ ಫೋಲ್ಡ್ ಕಟ್ ಮಾಡ್ಕೊಂಡು ಈಗ ಇದನ್ನ ಸೈಡ್ಗೆ ಜರುಗಿಸ್ಕೊಂಡು ಅದ್ರ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ ಇರೋ ತರನೇ ನೋಡ್ಕೊಳ್ಳಿ. ನಾವೇನ್ ಆ ಡಾಟ್ ಹತ್ರ ಪ್ಲೀಟ್ ಅನ್ನೋದು ಹಿಡಿದಿರ್ತೀವಲ್ಲ, ಎರಡು ಡಾಟ್ ಹತ್ರ ಒಂದೊಂದು ಪ್ಲೀಟು, ಆ ಪ್ಲೀಟನ್ನು ಕೂಡ ನೀವು ಸೇಮ್ ಅದೇ ರೀತಿನೇ ಫೋಲ್ಡ್ ಮಾಡ್ಕೊಂಡು ಸ್ಟಿಚ್ ಅನ್ನೋದು ಹಾಕೋಬೇಕು. ಈಗ ಬ್ಯಾಕ್ ಸೈಡ್ಗೆ ಈ ರೀತಿ ಪಟ್ಟಿ ಅನ್ನೋದು ಫೋಲ್ಡ್ ಮಾಡ್ಕೊಂಡು ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ಇಲ್ಲಿ ಲೂಸ್ ಸ್ಟಿಚ್ ಅನ್ನೋದು ಹಾಕೊಂಡು ನೀಟಾಗಿ ಎಮ್ಮಿಂಗ್ ಮಾಡ್ಕೊಳ್ಳಿ. ನೋಡಿ ಆ ಡಾಟ್ ಹತ್ರ ಆ ಫ್ರಿಲ್ ಅನ್ನೋದು ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನೀವು ಈ ರೀತಿ ಸ್ಟಿಚ್ ಅನ್ನೋದು ಹಾಕೋಬೇಕು. ಫಿನಿಶಿಂಗ್ ಅನ್ನೋದು ನಿಮ್ಗೆ ಈ ರೀತಿ ಕಾಣಿಸುತ್ತೆ ವೇಸ್ಟ್ ಪಟ್ಟಿನ ಸ್ಟಿಚ್ ಮಾಡಿದ ನಂತರ. ಈಗ ನಾವು ಶೋಲ್ಡರ್ ಅನ್ನೋದು ಜಾಯಿನ್ ಮಾಡ್ಕೋಬೇಕು. ಅದಕ್ಕೂ ಮೊದಲು ನಾವು ಫ್ರಂಟ್ ಅಲ್ಲಿ ಶೇಪ್ ಬೆಲ್ಸ್ ಅನ್ನೋದು ಇನ್ನು ಫಿನಿಶಿಂಗ್ ಅನ್ನೋದು ಕೊಟ್ಟಿಲ್ಲ. ಈಗ ಸೈಡ್ ಸೀಮ್ ಲೈನ್ಸ್ ಅನ್ನೋದು ಚೆಕ್ ಮಾಡ್ಕೊಂಡು ನಾವು ಈ ರೀತಿ ಫಿನಿಶಿಂಗ್ ಅನ್ನೋದು ಕೊಟ್ಕೋಬೇಕು. ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಅಲ್ಲಿ ಸೈಡ್ ಸೀಮ್ ಲೈನ್ಸ್ ಮತ್ತೆ ಉಕ್ಸ್ ಪಟ್ಟಿ ಎಲ್ಲವೂ ಕೂಡ ಚೆಕ್ ಮಾಡ್ಕೊಂಡು ನೀವು ಈ ರೀತಿ ಇನ್ವಿಸಿಬಲ್ ಮೆಥಡ್ ಅಲ್ಲಿ ಈಗ ಶೇಪ್ ಬೆಲ್ಸ್ ನ ಇನ್ಔಟ್ ಮಾಡ್ಕೋಬೇಕು. ಮೇಲ್ಗಡೆ ಶೋಲ್ಡರ್ ಹತ್ರದಿಂದ ಈ ರೀತಿ ನೀಟಾಗಿ ಚಿಕ್ಕದಾಗಿ ಫೋಲ್ಡ್ ಮಾಡ್ಕೊಂತ ಬನ್ನಿ. ಫ್ಯಾಬ್ರಿಕ್ ನ ಈ ರೀತಿ ಫೋಲ್ಡ್ ಮಾಡ್ಕೊಂತ ಬಂದು ಶೇಪ್ ಬೆಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ನೀಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಆಲ್ರೆಡಿ ನಾವು ಒಂದು ಶೇಪ್ ಬೆಲ್ಸ್ ಪಟ್ಟಿ ಅನ್ನೋದು ಮೈನ್ ಫ್ಯಾಬ್ರಿಕ್ ಗೆ ಸ್ಟಿಚ್ ಮಾಡಿರ್ತೀವಿ, ಇನ್ನೊಂದು ಲೈನಿಂಗ್ ಪಟ್ಟಿ ಅನ್ನೋದು ಶೇಪ್ ಬೆಲ್ಸ್ ಪಟ್ಟಿ ಅನ್ನೋದು ಹಾಗೆ ಇರುತ್ತೆ. ಈಗ ಎರಡು ಪಟ್ಟಿನ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮಿಡ್ಲಲ್ಲಿ ನಮಗೆ ಫ್ಯಾಬ್ರಿಕ್ ಅನ್ನೋದು ನಾವೇನ್ ಫೋಲ್ಡ್ ಮಾಡ್ಕೊಂಡಿದೀವೋ ಫ್ರಂಟ್ ಪಾರ್ಟ್ ಪಟ್ಟಿ ಅನ್ನೋದು ಮಿಡ್ಲಲ್ಲಿ ಇರುತ್ತೆ. ಆ ಫ್ಯಾಬ್ರಿಕ್ ಮೇಲೆ ಯಾವುದೇ ರೀತಿ ಸ್ಟಿಚ್ ಬೀಳದೆ ಇರೋ ತರ ನೋಡ್ಕೊಂಡು ನೀವು ಈ ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಈ ರೀತಿ ಕರ್ವಿ ಶೇಪ್ ಇರೋದ್ರಿಂದ ಅಲ್ಲಲ್ಲಿ ಒಂದು 2-3 ನಾಚಸ್ ಅನ್ನೋದು ಇಟ್ಕೊಂಡು ನೀವು ಈ ರೀತಿ ಟರ್ನ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ ನಮಗೆ ಇನ್ವಿಸಿಬಲ್ ಮೆಥಡ್ ಅಲ್ಲಿ ಶೇಪ್ ಬೆಲ್ಸ್ ಅನ್ನೋದು ಇನ್ಔಟ್ ಮಾಡ್ಕೊಂತೀವಿ. ಸೈಡ್ ಅಲ್ಲಿ ಏನಾದ್ರು ನಮ್ಗೆ ಹೆಚ್ಚು ಕಡಿಮೆ ಬಂದಿದ್ರೆ ಅದನ್ನ ನೀಟಾಗಿ ರೀತಿ ಸ್ಟಿಚ್ ಹಾಕೊಂಡು ಹೆಚ್ಚು ಕಡಿಮೆ ಬಂದಿರುವಂತ ಫ್ಯಾಬ್ರಿಕ್ ನ ನೀಟಾಗಿ ಕಟ್ ಮಾಡ್ಕೋಬೇಕು. ಉಕ್ಸ್ ಪಟ್ಟಿ ಸೈಡು ಮತ್ತೆ ಸೈಡ್ ಸೀಮ್ ಲೈನ್ ಕಡೆ ಎರಡು ಕಡೆ ಈ ರೀತಿ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಈಗ ನಾನು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೆಕ್ ಸೈಡ್ ನಮಗೆ ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ನೆಕ್ ಸೈಡ್ ಅನ್ನೋದು ಎರಡು ಈಕ್ವಲ್ ಆಗಿರೋ ತರ ಪ್ಲೇಸ್ ಮಾಡ್ಕೊಳ್ಳಿ. ಏನಾದ್ರು ಹೆಚ್ಚು ಕಡಿಮೆ ಇದ್ರೆ ನಿಮ್ಗೆ ಆರ್ಮ್ ರೌಂಡ್ ಸೈಡ್ ಬರ್ಲಿ, ಯಾಕಂದ್ರೆ ನೀವು ಕಟ್ ಮಾಡ್ಕೋಬಹುದು. ಏನಾದ್ರು ಹೆಚ್ಚು ಕಡಿಮೆ ಬಂದಿದ್ರೆ ಆರ್ಮ್ ರೌಂಡ್ ಸೈಡ್ ಕಟ್ ಮಾಡ್ಕೊಳ್ಬಹುದು. ಬಟ್ ನೆಕ್ ಸೈಡ್ ಬ್ಯಾಕ್ ನೆಕ್ ಮತ್ತೆ ಫ್ರಂಟ್ ನೆಕ್ ಎರಡು ಕೂಡ ಈಕ್ವಲ್ ಆಗಿರೋ ತರ ನೋಡ್ಕೊಂಡು ನೀವು ಈ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೋಡಿ ಕರೆಕ್ಟ್ ಆಗಿ ಈ ರೀತಿ ನಮಗೆ ಮ್ಯಾಚ್ ಆಗ್ಬೇಕು. ಕರೆಕ್ಟ್ ಆಗಿ 1/2 ಇಂಚ್ ಮಾರ್ಜಿನ್ ಗೆ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೊಳ್ಳಿ. ನಮ್ಗೆ ಈ ರೀತಿ ಏನಾದ್ರು ಎಕ್ಸ್ಟ್ರಾ ಇದ್ರೆ ಆರ್ಮ್ ರೌಂಡ್ ಸೈಡ್ ಈ ರೀತಿ ನೀಟಾಗಿ ಶೇಪ್ ಅನ್ನೋದು ಕಟ್ ಮಾಡ್ಕೋಬಹುದು.
ಸೇಮ್ ಇದೇ ರೀತಿನೇ ಇನ್ನೊಂದು ಸೈಡ್ ಕೂಡ ನಾವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೋಬೇಕು. ಅದಕ್ಕೂ ಮೊದಲು ಇನ್ನೊಂದು ಪಾರ್ಟ್ ಸೈಡ್ ಸೀಮ್ ಲೈನ್ಸ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಮತ್ತೆ ಫ್ರಂಟ್ ಪಾರ್ಟ್ ಸೈಡ್ ಸೀಮ್ಸ್ ಚೆಕ್ ಮಾಡ್ಕೊಂಡು ಹೆಚ್ಚು ಕಡಿಮೆ ಏನಾದರೂ ಬಂದಿಲ್ಲ ಅಂದ್ರೆ ನೀವು ಈ ರೀತಿ ಇನ್ವಿಸಿಬಲ್ ಮೆಥಡ್ ಅಲ್ಲಿ ಶೇಪ್ ಬೆಲ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ಳಿ. ಒಂದ್ ವೇಳೆ ಏನಾದರೂ ಬ್ಯಾಕ್ ಪಾರ್ಟ್ ಗಿಂತ ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನ್ ಅನ್ನೋದು ಜಾಸ್ತಿ ಬರ್ತಿದೆ ಅಂದ್ರೆ ನೀವೇನು ಫೋರ್ತ್ ಡಾಟು ಅಥವಾ ಶೇಪ್ ಬೆಲ್ಸ್ ನ ಸ್ಟಿಚ್ ಮಾಡಿದಿರೋ ಅಲ್ಲಿ ಕಾಲ್ ಇಂಚು ಸ್ಟಿಚ್ ಅನ್ನೋದು ಹಾಕೊಂಡಿದ್ದೀರಾ ನಿಮಗೆ ಕರೆಕ್ಟ್ ಆಗಿ ಸೈಡ್ ಸೀಮ್ ಲೈನ್ ಅನ್ನೋದು ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು. ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಸೈಡ್ ಸೀಮ್ ಲೈನ್ ಅನ್ನೋದು ಕರೆಕ್ಟ್ ಆಗಿ ಮ್ಯಾಚ್ ಆಗಬೇಕು. ಆ ತರ ನೀವು ಸ್ಟಿಚ್ ಅನ್ನೋದು ಹಾಕೋಬಹುದು. ನೋಡಿ ಇದು ಕೂಡ ಇನ್ವಿಸಿಬಲ್ ಮೆಥಡ್ ಅಲ್ಲಿ ನಾನು ಶೇಪ್ ಬೆಲ್ಸ್ ಅನ್ನೋದು ಸ್ಟಿಚ್ ಮಾಡಿಕೊಂಡು ಉಕ್ಪಾಟಿ ಸೈಡ್ ಮತ್ತೆ ಏನಾದರೂ ಎಕ್ಸ್ಟ್ರಾ ಕ್ಲಾತ್ ಇದೆಯಾ ಅಂತ ನೋಡ್ಕೊಂಡು ಈ ರೀತಿ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ಹಾಕೊಂಡು ಎಕ್ಸೆಸ್ ಇರೋ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ 1/2 ಇಂಚ್ ಮಾರ್ಜಿನ್ ಇರೋ ನೋಡ್ಕೊಂಡು ನೀಟಾಗಿ ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಈಗ ಎರಡು ಕಡೆ ನಾವು ಶೋಲ್ಡರ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಂಡ್ವಿ. ಉಕ್ಸ್ ಪಟ್ಟಿ ಸೈಡ್ ಲೆಂತ್ ಅನ್ನೋದು ಚೆಕ್ ಮಾಡ್ಕೊಳ್ತಾ ಇದ್ದೀನಿ. ಎರಡು ಲೆಂತ್ ಅನ್ನೋದು ಕರೆಕ್ಟ್ ಆಗಿದೆ. ಈಗ ನಾವು ಐಪಟ್ಟಿ ಮತ್ತೆ ಉಕ್ಸ್ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ಐಪಟ್ಟಿ ಮತ್ತೆ ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಲೈನಿಂಗ್ ಪೀಸ್ ಅನ್ನೋದು ತಗೊಂಡಿದ್ದೀನಿ. ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ನಾವು ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಎರಡನ್ನೂ ಕೂಡ ಯೂಸ್ ಮಾಡ್ಕೋಬೇಕು. ಆದ್ರೆ ನನಗೆ ಇಲ್ಲಿ ಮೈನ್ ಫ್ಯಾಬ್ರಿಕ್ ಅನ್ನೋದು ಶಾರ್ಟೇಜ್ ಇದೆ. ಸೊ ಅದಕ್ಕೋಸ್ಕರ ನಾನು ಬರೀ ಲೈನಿಂಗ್ ಅಲ್ಲಿ ಐಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. 3 ಇಂಚಸ್ ಇರೋ ತರ ನಾನು ಲೈನಿಂಗ್ ಅನ್ನೋದು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಉಕ್ಸ್ ಪಟ್ಟಿಗೋಸ್ಕರ ನೋಡಿ ಈ ರೀತಿ ಡಬಲ್ ಫೋಲ್ಡ್ ಅಲ್ಲಿ 1/4 ಇಂಚ್ ಇರೋ ತರ ಫೋಲ್ಡ್ ಮಾಡ್ಕೊಂಡು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ಉಕ್ಸ್ ಪಟ್ಟಿಗೆ. ನೋಡಿ ಐಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಲೈನಿಂಗ್ ಅನ್ನೋದು ಈ ರೀತಿ ಬ್ಯಾಕ್ ಸೈಡ್ ಕೆಳಗಡೆ ಪ್ಲೇಸ್ ಮಾಡ್ಕೊಂಡಿದ್ದೀನಿ. ಲೈನಿಂಗ್ ಸೈಡು 1/2 ಇಂಚ್ 1/4 ಇಂಚ್ ಮಾರ್ಜಿನ್ಗೆ ನಾವೇನು ಎಕ್ಸ್ಟ್ರಾ ಉಕ್ಸ್ ಪಟ್ಟಿಗೆ ತಗೊಂಡಿರ್ತೀವೋ ಆ 1/4 ಇಂಚ್ ಮಾರ್ಜಿನ್ಗೆ ಈ ರೀತಿ ಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೊಂತ ಬರಬೇಕು. ಈಗ ಲೈನಿಂಗ್ ನ ಈ ರೀತಿ ಸೈಡ್ಗೆ ಜರುಗಿಸ್ಕೊಂಡು ನಾವೇನ್ ಮಾರ್ಜಿನ್ 1/4 ಇಂಚ್ ಮಾರ್ಜಿನ್ಗೆ ಒಂದು ಸ್ಟಿಚ್ ಹಾಕೊಂಡಿದ್ವಿ ಆ ಮಾರ್ಜಿನ್ ಮೇಲೆ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈಗ ಮೇಲ್ಗಡೆ ನಮ್ಗೆ ಎಷ್ಟು ಮಾರ್ಜಿನ್ ಬೇಕಾಗುತ್ತೋ ಅಷ್ಟು ಮಾರ್ಜಿನ್ ಅನ್ನೋದು ಇಟ್ಕೊಂಡು ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ನ ಕಟ್ ಮಾಡ್ಕೊಂಡು ಫಸ್ಟ್ ಒಂದು ಫೋಲ್ಡಿಂಗ್ ಅನ್ನೋದು ತಗೋಬೇಕು. ಆ ನಂತರ ಇನ್ನೊಂದು ಫೋಲ್ಡಿಂಗ್ ಅನ್ನೋದು ಮಾಡ್ಕೊಂಡು ಈ ರೀತಿ ನೀವು ಐಪಟ್ಟಿ ಅನ್ನೋದು ಸ್ಟಿಚ್ ಮಾಡ್ಕೋಬಹುದು. ಮಿಡ್ಲಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಕೆಳಗಡೆನೂ ಕೂಡ ಅಷ್ಟೇ ಮಾರ್ಜಿನ್ ನಿಮಗೆ ಒಂದು 1/2 ಇಂಚ್ ಅಥವಾ 1 ಇಂಚ್ ಎಕ್ಸ್ಟ್ರಾ ಇರೋ ತರ ನೋಡ್ಕೊಂಡು ಅದನ್ನ ನೀಟಾಗಿ ರೀತಿ ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಫಿನಿಶಿಂಗ್ ಅನ್ನೋದು ಕೊಟ್ಕೊಳ್ಳಿ. ಆ ಶೇಪ್ ಬೆಲ್ಸ್ ವೇಸ್ಟ್ ಪಟ್ಟಿ ಏನಿದೆಯೋ ಅದಕ್ಕೆ ಕರೆಕ್ಟ್ ಆಗಿ ಮ್ಯಾಚ್ ಆಗೋ ತರ ನೀವು ಈ ಹೈ ಪಟ್ಟಿ ಅನ್ನೋದು ಫೋಲ್ಡ್ ಮಾಡ್ಕೊಂಡು ನೀಟಾಗಿ ಫಿನಿಶಿಂಗ್ ಅನ್ನೋದು ಕೊಡಬೇಕು. ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡ್ಕೊಳ್ತಾ ಇದೀನಿ. ನೋಡಿ ಎಕ್ಸ್ಟ್ರಾ ಇರುವಂತ ಫ್ಯಾಬ್ರಿಕ್ ಆರ್ಮ್ ರೌಂಡ್ ಸೈಡ್ ನೀಟಾಗಿ ಈ ರೀತಿ ಕಟ್ ಮಾಡ್ಕೋಬೇಕು. ಇದು ಬಂದು ಉಕ್ಸ್ ಪಟ್ಟಿನ ಸ್ಟಿಚ್ ಮಾಡ್ಕೊಳ್ಳೋದಕ್ಕೆ ಮೈನ್ ಫ್ಯಾಬ್ರಿಕ್ ಮೇಲೆ ಪ್ಲೇಸ್ ಮಾಡ್ಕೊಂಡು 1/4 ಇಂಚ್ ಮಾರ್ಜಿನ್ಗೆ ಸ್ಟ್ರೈಟ್ ಆಗಿ ಒಂದು ಸ್ಟಿಚ್ ಅನ್ನೋದು ಹಾಕ್ತಾ ಇದ್ದೀನಿ. ಈಗ ಲೈನಿಂಗ್ ನ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈಗ ಲೈನಿಂಗ್ ನ ಬ್ಯಾಕ್ ಸೈಡ್ಗೆ ಈ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ನೋಡಿ ವೇಸ್ಟ್ ರೌಂಡ್ ಹತ್ರ ಕರೆಕ್ಟ್ ಆಗಿ ನಮಗೆ ಫೋಲ್ಡಿಂಗ್ ಅನ್ನೋದು ನೀಟಾಗಿ ತಗೋಬೇಕು. ಇಲ್ಲಾಂದ್ರೆ ನಿಮ್ಗೆ ಅಲ್ಲಿ ಹೆಚ್ಚು ಕಡಿಮೆ ಬಂದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಕಾಣಿಸೋದಿಲ್ಲ. ಮೇಲ್ಗಡೆ ನೆಕ್ ಶೇಪ್ ಹತ್ರ ಅಷ್ಟೇ ನೀಟಾಗಿ ಫಿನಿಶಿಂಗ್ ಅನ್ನೋದು ನೀಟಾಗಿ ತಗೊಳ್ಳಿ. ನೋಡಿ ಉಕ್ಸ್ ಪಟ್ಟಿ ಮತ್ತೆ ಐಪಟ್ಟಿ ಎರಡು ಕೂಡ ಸ್ಟಿಚ್ ಮಾಡ್ಕೊಂಡಿದ್ದಾಯ್ತು. ಈಗ ನಾವು ಸ್ಲೀವ್ಸ್ ಅನ್ನೋದು ರೆಡಿ ಮಾಡ್ಕೋಬೇಕು. ಸ್ಲೀವ್ಸ್ಗೆ ನಾವು ಒಂದು ಸೈಡ್ ಲೈನಿಂಗ್ ಅನ್ನೋದು ಜಾಯಿನ್ ಮಾಡಬೇಕಾಗುತ್ತೆ. ನೋಡಿ ಈಗ ನಾನು ಒಂದು ಸೈಡು ಲೈನಿಂಗ್ ಅನ್ನೋದು ಜಾಯಿನ್ ಮಾಡ್ತಾ ಇದ್ದೀನಿ. ಈಗ ಲೈನಿಂಗ್ ನ ಸೈಡ್ಗೆ ಜರುಗಿಸ್ಕೊಂಡು ಅದರ ಮೇಲೆ ಇನ್ನೊಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಒಂದು ಸೈಡು ನಮಗೆ ಮಾತ್ರ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಮಿಡ್ಲಿಗೆ ಈ ರೀತಿ ಫೋಲ್ಡ್ ಮಾಡ್ಕೊಂಡು ಇನ್ನೊಂದು ಸೈಡ್ ನಮಗೆ ಕರೆಕ್ಟ್ ಆಗಿ ನಾವು ಫ್ಯಾಬ್ರಿಕ್ ಅನ್ನೋದು ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡ್ಕೊಂಡಿರ್ತೀವಲ್ಲ ಅದು ಹೇಗಿದೆಯೋ ಹಾಗೆ ನೀಟಾಗಿ ಎಕ್ಸೆಸ್ ಇರೋ ಫ್ಯಾಬ್ರಿಕ್ ನ ಟ್ರಿಮ್ ಮಾಡ್ಕೊತಾ ಇದ್ದೀನಿ ಲೈನಿಂಗ್ ಅಲ್ಲಿ.
ಈಗ ಮೈನ್ ಫ್ಯಾಬ್ರಿಕ್ ಮಿಡ್ ಪಾಯಿಂಟ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಹಾಗೆ ಲೈನಿಂಗ್ ಅಲ್ಲಿ ಕೂಡ ನಾವು ಮಿಡ್ ಪಾಯಿಂಟ್ ಅನ್ನೋದು ನಾಚ್ ಪಾಯಿಂಟ್ ಅನ್ನೋದು ಹಾಕೊಂಡಿರ್ತೀವಿ. ಸೊ ವರ್ಕ್ ಹಾಕಿರುವಂತ ಆ ಫ್ಲವರ್ ಏನ್ ಬಂದಿತ್ತು ಆ ಮಿಡ್ ಪಾಯಿಂಟ್ ಮತ್ತೆ ಲೈನಿಂಗ್ ಮಿಡ್ ಪಾಯಿಂಟ್ ಒಂದಕ್ಕೊಂದು ಕರೆಕ್ಟ್ ಆಗಿ ಮ್ಯಾಚ್ ಆದಾಗ ಮಾತ್ರನೇ ನಿಮ್ಗೆ ಆ ವರ್ಕ್ ಹಾಕಿರೋ ಫ್ಲವರ್ ಅನ್ನೋದು ಶೋಲ್ಡರ್ಗೆ ಕರೆಕ್ಟ್ ಆಗಿ ಮಿಡ್ ಪಾಯಿಂಟ್ಗೆ ನಿಮ್ಗೆ ಮ್ಯಾಚ್ ಆಗೋ ತರ ನೋಡ್ಕೊಂಡು ನೀವು ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು. ನೋಡಿ ಸ್ಲೀವ್ಸ್ಗೂ ಕೂಡ ನಾನಿಲ್ಲಿ ಮೈನ್ ಫ್ಯಾಬ್ರಿಕ್ ಅನ್ನೋದು ಒಂದು ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಸ್ಲೀವ್ಸ್ ಅಲ್ಲಿ ಇರ್ತಕ್ಕಂಥ ಮಿಡ್ ಪಾಯಿಂಟ್ ವರ್ಕ್ ಅಲ್ಲಿ ನಮ್ಗೆ ಏನ ಫ್ಲವರ್ ಬಂದಿದಿರೋ ಆ ಮಿಡ್ ಪಾಯಿಂಟ್ ಒಂದಕ್ಕೊಂದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ಬೇಕು. ಆಗ್ಲೇ ನಿಮ್ಗೆ ಆ ಫ್ಲವರ್ ಅನ್ನೋದು ನಿಮ್ ಸ್ಲೀವ್ಸ್ ಗೆ ಮಿಡ್ಲ್ ಅಲ್ಲಿ ಬರುತ್ತೆ. 1/2 ಇಂಚ್ ಮಾರ್ಜಿನ್ ಗೆ ನಾನು ಈ ರೀತಿ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನಮ್ಗೆ ಏನ ವರ್ಕ್ ಅಲ್ಲಿ ಕೆಳಗಡೆ ಬಾರ್ಡರ್ ಬಂದಿದೆಯೋ ಆ ಬಾರ್ಡರ್ ಪಕ್ಕದಲ್ಲೇ ಸ್ಟಿಚ್ ಬರೋ ತರ ನೋಡ್ಕೊಂಡು ನೀವು ಸ್ಟಿಚ್ ಅನ್ನೋದು ಹಾಕೋಬೇಕು. ಒಂದ್ಸಲ ಲೈನಿಂಗ್ ನ ಈ ರೀತಿ ಸೈಡ್ ಗೆ ಜರುಗಿಸ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಅಂದ್ರೆ ಬಾರ್ಡರ್ ಪಕ್ಕದಲ್ಲೇ ಸ್ಟಿಚ್ ಬಂದಿದ್ಯಾ ಅಥವಾ ಏನಾದ್ರು ಡಿಸ್ಟೆನ್ಸ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ನೀವು ಒಂದ್ ವೇಳೆ ಸ್ಟಿಚ್ ಬಂದಿಲ್ಲ ಅಂದ್ರೆ ಸ್ಟಿಚ್ ನ ರಿಮೂವ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸಲ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಇನ್ನೊಂದು ಲೈನಿಂಗ್ ಅನ್ನು ಕೂಡ ನಾನು ಇದೇ ರೀತಿನೇ ಪೀಸಸ್ ಅನ್ನೋದು ಜಾಯಿನ್ ಮಾಡ್ಕೊಂಡಿದ್ದೀನಿ. ಈಗ ಮೈನ್ ಫ್ಯಾಬ್ರಿಕ್ ರೈಟ್ ಸೈಡ್ ಮೇಲೆ ನಾನು ಲೈನಿಂಗ್ ಅನ್ನೋದು ಪ್ಲೇಸ್ ಮಾಡಿಕೊಂಡು ಬಾರ್ಡರ್ ಪಕ್ಕದಲ್ಲೇ ನಾನು 1/2 ಇಂಚ್ ಮಾರ್ಜಿನ್ಗೆ ರೀತಿ ಸ್ಟಿಚ್ ಅನ್ನೋದು ಹಾಕೊಳ್ತಾ ಬರ್ತಾ ಇದ್ದೀನಿ. ಸ್ಲೀವ್ಸ್ ನ ಅಟ್ಯಾಚ್ ಮಾಡುವಾಗ ನಾವೇನ್ ಫ್ರಂಟ್ ಅಲ್ಲಿ ಶೇಪ್ ಅನ್ನು ತೆಗ್ದಿರ್ತೀವಲ್ಲ ಆ ಶೇಪ್ ತೆಗ್ದಿರೋದು ಒಂದು ನಮ್ ಸೈಡ್ ಇರಬೇಕು, ಇನ್ನೊಂದು ಸ್ಲೀವ್ಸ್ ಅನ್ನೋದು ಮಿಷನ್ ಅಪೋಸಿಟ್ ಸೈಡ್ ಇರಬೇಕು. ನಾನು ಏನು ಇಂಟು ಮಾರ್ಕ್ ಹಾಕಿ ತೋರಿಸ್ತಿದ್ದೀನಲ್ಲ ಆ ರೀತಿನೇ ನೀವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಈಗ ಲೈನಿಂಗ್ ಅನ್ನೋದು ಸೈಡ್ಗೆ ಜರುಗಿಸ್ಕೊಂಡು ಮಾರ್ಜಿನ್ ಎಲ್ಲವೂ ಕೂಡ ಲೈನಿಂಗ್ ಸೈಡ್ಗೆ ಪ್ಲೇಸ್ ಮಾಡಿಕೊಂಡು ಲೈನಿಂಗ್ ಮೇಲೆ ಒಂದು ಟಾಪ್ ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಈಗ ಲೈನಿಂಗ್ ಅನ್ನ ಈ ರೀತಿ ಬ್ಯಾಕ್ ಸೈಡ್ಗೆ ನೀಟಾಗಿ ಫೋಲ್ಡ್ ಮಾಡಿಕೊಂಡು ಎಡ್ಜ್ ಅಲ್ಲಿ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ನಮ್ಗೆ ಹೇಗೂ ಬಾರ್ಡರ್ ಬಂದಿರೋದ್ರಿಂದ ಅದರ ಮೇಲೆ ಒಂದು ಸ್ಟಿಚ್ ಹಾಕೊಂಡ್ರು ನಮಗೆ ಸ್ಟಿಚ್ ಅನ್ನೋದು ಕಾಣಿಸೋದಿಲ್ಲ. ಸೊ ಈ ರೀತಿ ಬಾರ್ಡರ್ಸ್ ಬಂದಾಗ ನೀವು ಒಂದು ಸ್ಟಿಚ್ ಅನ್ನೋದು ಹಾಕೊಳ್ಳಿ ಬಾರ್ಡರ್ ಮೇಲೆ, ಫಿನಿಶಿಂಗ್ ನೀಟಾಗಿರುತ್ತೆ. ಈಗ ಸುತ್ತಲೂ ಮೈನ್ ಫ್ಯಾಬ್ರಿಕ್ ಮತ್ತೆ ಲೈನಿಂಗ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡಿಕೊಂಡು ಎಕ್ಸಸ್ ಇರುವಂತ ಫ್ಯಾಬ್ರಿಕ್ ನ ನೀಟಾಗಿ ಟ್ರಿಮ್ ಮಾಡ್ಕೋಬೇಕು. ನೋಡಿ ಬಾರ್ಡರ್ ಮೇಲ್ಗಡೆ ಒಂದು ಸ್ಟಿಚ್ ಅನ್ನೋದು ಹಾಕೊಳ್ತಾ ಇದ್ದೀನಿ. ಲೈನಿಂಗ್ ನೀಟಾಗಿ ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಈ ಸ್ಟಿಚ್ ಅನ್ನೋದು ನೀವು ಕಂಪ್ಲೀಟ್ ಮಾಡ್ಕೋಬೇಕು. ನೋಡ್ತಿದ್ರಲ್ಲ ಯಾವ ರೀತಿ ನಮಗೆ ಸ್ಲೀವ್ಸ್ ಅನ್ನೋದು ರೆಡಿ ಆಯ್ತು ಅಂತ. ಈಗ ಸುತ್ತಲೂ ನಾನು ಲೈನಿಂಗ್ ಮೈನ್ ಫ್ಯಾಬ್ರಿಕ್ಗೆ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳುವಾಗ ಅಷ್ಟೇ ಮೈನ್ ಫ್ಯಾಬ್ರಿಕ್ ಅಲ್ಲಿ ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಫಾರ್ಮ್ ಆಗದೆ ಇರೋ ತರ ನೀಟಾಗಿ ಕ್ಲಾತ್ ಅನ್ನ ಸರಿಪಡಿಸ್ಕೊಂಡು ನೀವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು ಮೈನ್ ಫ್ಯಾಬ್ರಿಕ್. ಈ ರೀತಿ ಅಟ್ಯಾಚ್ ಮಾಡ್ಕೊಂಡು ಎಕ್ಸೆಸ್ ಇರುವಂತ ಫ್ಯಾಬ್ರಿಕ್ ನ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಇದೇ ರೀತಿಯ ಇನ್ನೊಂದು ಸ್ಲೀವ್ಸ್ಗೂ ಕೂಡ ನೀವು ರೆಡಿ ಮಾಡ್ಕೋಬೇಕು. ನೋಡಿ ಮಿಡ್ಲಿಗೆ ಈ ರೀತಿ ಸ್ಲೀವ್ಸ್ ನ ಫೋಲ್ಡ್ ಮಾಡ್ಕೊಂಡು ಸೈಡ್ ಸೇಮ್ ಲೈನ್ ಕಡೆ ಏನಾದ್ರು ಹೆಚ್ಚು ಕಡಿಮೆ ಬಂದಿದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ ಒಂದ್ಸಲ. ಏನಾದ್ರೂ ಹೆಚ್ಚು ಕಡಿಮೆ ಬಂದಿದ್ರೆ ಈಗಲೇ ಅದನ್ನ ನೀಟಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ಸೇಮ್ ಇದೇ ರೀತಿನೇ ಬಾಡಿ ಪಾರ್ಟ್ ಅಲ್ಲೂ ಕೂಡ ಬ್ಯಾಕ್ ಸೈಡ್ ಸೇಮ್ ಲೈನು ಫ್ರಂಟ್ ಸೈಡ್ ಸೇಮ್ ಲೈನು ಒಂದಕ್ಕೊಂದು ಪ್ಲೇಸ್ ಮಾಡಿಕೊಂಡು ನೀಟಾಗಿ ಚೆಕ್ ಮಾಡ್ಕೋಬೇಕು. ಏನಾದ್ರೂ ಹೆಚ್ಚು ಕಡಿಮೆ ಬಂದಿದ್ರೆ ಇಲ್ಲೂ ಕೂಡ ನೀವು ಲೈಟ್ ಆಗಿ ಆರ್ಮ್ ರೌಂಡ್ ಸೈಡ್ ಈ ರೀತಿ ಲೈಟ್ ಆಗಿ ಕಟ್ ಮಾಡ್ಕೊಂಡು ತೆಗೆದು ಬಿಡಬೇಕು. ಇಲ್ಲಾಂದ್ರೆ ನಿಮ್ಗೆ ಈ ರೀತಿ ಮಾಡಲಿಲ್ಲ ಅಂದಾಗ ನೀವು ಸೈಡ್ ಜಾಯಿಂಟ್ಸ್ ಅನ್ನ ಮಾಡುವಾಗ ಹೆಚ್ಚು ಕಡಿಮೆ ಅನ್ನೋದು ಬರುತ್ತೆ. ಸೊ ಮೊದಲೇ ನೀವು ಈ ರೀತಿ ಚೆಕ್ ಮಾಡ್ಕೊಂಡು ಏನಾದರೂ ಹೆಚ್ಚು ಕಡಿಮೆ ಬರ್ತಿದ್ರೆ ನೋಡಿ ನೀವೇನು 4th ಡಾಟ್ ಸ್ಟಿಚ್ ಮಾಡಿದಿರೋ ಅಲ್ಲಿ ಒಂದು ಪಾಯಿಂಟ್ ಅಷ್ಟು ಸ್ಟಿಚ್ ಅನ್ನೋದು ಹಾಕೊಂಡ್ರೆ ನಿಮಗೆ ಮತ್ತೆ ಕರೆಕ್ಟ್ ಆಗಿ ಬ್ಯಾಕ್ ಸೈಡ್ ಸೇಮ್ ಲೈನು ಫ್ರಂಟ್ ಸೈಡ್ ಸೇಮ್ ಲೈನ್ ಅದು ಈ ರೀತಿ ಮ್ಯಾಚ್ ಆಗುತ್ತೆ. ಈಗ ಶೋಲ್ಡರ್ ಹತ್ರ ಮಾರ್ಜಿನ್ ಅನ್ನೋದು ಬ್ಯಾಕ್ ಸೈಡ್ಗೆ ಫೋಲ್ಡ್ ಮಾಡಿಕೊಂಡು ಮಿಡ್ಲಿಂದ ಶೋಲ್ಡರ್ ಅನ್ನೋದು ಅಟ್ಯಾಚ್ ಮಾಡ್ಕೊತಾ ಬರ್ತಾ ಇದ್ದೀನಿ. ಶೋಲ್ಡರ್ ಮಿಡ್ ಪಾಯಿಂಟ್ ಹತ್ರದಿಂದ ನಾನು ಹೇಳಿದ ಮೆಥಡ್ ಅಲ್ಲಿ ನೀವು ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೊಂಡಾಗ ನಿಮಗೆ ಏನ್ ನಾವು ಫ್ರಂಟ್ ಅಲ್ಲಿ ಆರ್ಮೋಲ್ ಶೇಪ್ ಅನ್ನೋದು ತೆಗ್ದಿರ್ತೀವಲ್ವಾ ಅವೆರಡೂ ಕೂಡ ಸ್ಲೀವ್ಸ್ ಅಲ್ಲಿ ನಿಮ್ಗೆ ಫ್ರಂಟ್ ಸೈಡೇ ಬರುತ್ತೆ. ಸ್ಲೀವ್ಸ್ ಅನ್ನ ಅಟ್ಯಾಚ್ ಮಾಡುವಾಗ ಯಾವುದೇ ರೀತಿ ನೀವು ಕ್ಲಾತ್ ನ ಎಳೆದು ಅಟ್ಯಾಚ್ ಮಾಡಕ್ ಹೋಗ್ಬೇಡಿ. ಒಂದ್ರ ಮೇಲೆ ಒಂದು ನೀಟಾಗಿ ರೀತಿ ಪ್ಲೇಸ್ ಮಾಡ್ಕೊಂಡು ನೀವು ಆರ್ಮ್ ರೌಂಡ್ ಸುತ್ತ ಸ್ಲೀವ್ಸ್ ಅನ್ನೋದು ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ಸ್ ಅನ್ನ ಸ್ವಲ್ಪ ನೀವು ಎಳ್ತಿದ್ದೀರ ಅಂದ್ರೆ ಆಲ್ರೆಡಿ ಅದು ಸ್ವಲ್ಪ ಕರ್ವ್ ಶೇಪ್ ಅಲ್ಲಿ ಇರೋದ್ರಿಂದ ನಿಮ್ಗೆ ಸ್ಲೀವ್ಸ್ ಅನ್ನೋದು ಎಕ್ಸ್ಪ್ಯಾಂಡ್ ಆಗುತ್ತೆ, ನಿಮ್ಗೆ ರಿಂಕಲ್ಸ್ ಅನ್ನೋದು ಫಾರ್ಮ್ ಆಗ್ಬಿಡುತ್ತೆ. ಸೊ ಒಂದ್ರ ಮೇಲೆ ಒಂದು ನೀಟಾಗಿ ರೀತಿ ಪ್ಲೇಸ್ ಮಾಡ್ಕೊಂತ
ನೀವೆಷ್ಟು ಮಾರ್ಜಿನ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತೀರೋ ಅದು ನಿಮ್ಮ ಇಷ್ಟ. ಅಂದ್ರೆ ಆದಷ್ಟು ಅರ್ಧ ಇಂಚು ಅಥವಾ ಅರ್ಧ ಇಂಚು ಕೆಳಗಡೆನೆ ಇರೋ ತರ ನೀವು ಸ್ಲೀವ್ಸ್ ಅನ್ನೋದು ಸ್ಟಿಚ್ ಮಾಡ್ಕೋಬೇಕು ಮಾರ್ಜಿನ್. ನೋಡಿ ಎಲ್ಲೂ ಕೂಡ ನಮಗೆ ಹೆಚ್ಚು ಕಡಿಮೆ ಅನ್ನೋದು ಬರೋದಿಲ್ಲ. ಕರೆಕ್ಟ್ ಆಗಿ ನಮಗೆ ಸ್ಲೀವ್ಸ್ ಅನ್ನೋದು ಮ್ಯಾಚ್ ಆಗುತ್ತೆ. ಸ್ಲೀವ್ಸ್ ನ ಜಾಯಿನ್ ಮಾಡುವಾಗ ಕಂಪಲ್ಸರಿ ಡಬಲ್ ಸ್ಟಿಚ್ ಅನ್ನೋದು ಹಾಕೊಳ್ಳಿ. ಸೇಮ್ ಇದೇ ಮೆಥಡ್ ಅಲ್ಲಿ ಇನ್ನೊಂದು ಸ್ಲೀವ್ಸ್ ನ ಕೂಡ ನೀವು ಅಟ್ಯಾಚ್ ಮಾಡ್ಕೋಬೇಕು. ನಾನು ಎರಡು ಸ್ಲೀವ್ಸ್ ನ ಅಟ್ಯಾಚ್ ಮಾಡಿದ ನಂತರ ಸೈಡ್ ಜಾಯಿಂಟ್ಸ್ ಅನ್ನೋದು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಸ್ಲೀವ್ಸ್ ಹತ್ರ ಈ ರೀತಿ ಒಂದಕ್ಕೊಂದು ಈಕ್ವಲ್ ಆಗಿ ಪ್ಲೇಸ್ ಮಾಡ್ಕೊಂಡು ಅವ್ರ ಸ್ಲೀವ್ಸ್ ಲೂಸ್ ಎಷ್ಟಿದೆಯೋ ಅಷ್ಟನ್ನ ಮಾರ್ಕ್ ಮಾಡ್ಕೊಂಡು ಅಲ್ಲಿಂದ ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ ಆರ್ಮ್ ರೌಂಡ್ ಹತ್ರ ಬಂದಾಗ ನಾವು ಎಷ್ಟು ಮಾರ್ಜಿನ್ ಅನ್ನೋದು ತಗೊಂಡಿರ್ತೀವೋ, ನಾನೇನು 2 ಇಂಚಸ್ ಮಾರ್ಜಿನ್ ಅನ್ನೋದು ಎಕ್ಸ್ಟ್ರಾ ತಗೊಂಡಿದ್ದೀನೋ ಆ 2 ಇಂಚಸ್ ಮಾರ್ಜಿನ್ಗೆ ಕರೆಕ್ಟ್ ಆಗಿ ಈ ರೀತಿ ಮಾರ್ಕ್ ಮಾಡ್ಕೊಂಡು ಫಿಟ್ಟಿಂಗ್ ಲೈನ್ ಅನ್ನೋದು ಸ್ಟಿಚ್ ಮಾಡ್ತಾ ಇದ್ದೀನಿ. ವೇಸ್ಟ್ ಹತ್ರ ಅಷ್ಟೇ ನೋಡಿ 2 ಇಂಚಸ್ ಮಾರ್ಜಿನ್ ಅನ್ನೋದು ನೋಡಿಕೊಂಡು ಈ ರೀತಿ ಸ್ಟಿಚ್ ಅನ್ನೋದು ಹಾಕೋಬೇಕು. ಸೇಮ್ ಇದೇ ಮೆಥಡ್ ಅಲ್ಲಿ ಇನ್ನೊಂದು ಸೈಡ್ ಕೂಡ ನಾವು ಈ ಫಿಟ್ಟಿಂಗ್ ಲೈನ್ ಸ್ಟಿಚ್ ಅನ್ನೋದು ಹಾಕೋಬೇಕಾಗುತ್ತೆ. ನೀವು ಎಕ್ಸ್ಟ್ರಾ ಕಾಲ್ ಇಂಚು ಅಥವಾ 1/4 ಇಂಚು ಮಾರ್ಜಿನ್ ಇರೋ ತರ ನೋಡ್ಕೊಂಡು ಒಂದು 3-4 ಸ್ಟ್ರೈಟ್ ಆಗಿ ಸ್ಟಿಚಸ್ ಅನ್ನೋದು ಹಾಕೊಳ್ಳಿ. ನೋಡಿ ವೇಸ್ಟ್ ಲೈನ್ ಹತ್ರ ಫ್ರಂಟ್ ಪಾರ್ಟ್ ಮತ್ತೆ ಬ್ಯಾಕ್ ಪಾರ್ಟ್ ಎರಡನ್ನೂ ಕೂಡ ಈಕ್ವಲ್ ಆಗಿ ಪ್ಲೇಸ್ ಮಾಡ್ಕೊಂಡು ಒಂದು ಸ್ಟಿಚ್ ಹಾಕೋಬೇಕು. ಆ ನಂತರ ಆರ್ಮ್ ರೌಂಡ್ ಹತ್ರ ಬ್ಯಾಕ್ ಆರ್ಮ್ ರೌಂಡ್ ಫ್ರಂಟ್ ಆರ್ಮ್ ರೌಂಡ್ ಎರಡು ಈಕ್ವಲ್ ಆಗಿ ಪ್ಲೇಸ್ ಮಾಡ್ಕೊಂಡು ಅಲ್ಲಿ ಒಂದು ಗುಂಪಿನ ಸೆಕ್ಯೂರ್ ಮಾಡ್ಕೊಳ್ಳಿ. ಈಗ ಮೇಲ್ಗಡೆ ಸ್ಲೀವ್ಸ್ ಹತ್ರ ಒಂದಕ್ಕೊಂದು ಈಕ್ವಲ್ ಆಗಿ ಪ್ಲೇಸ್ ಮಾಡ್ಕೊಂಡು ಇವ್ರ ಸ್ಲೀವ್ಸ್ ಲೂಸ್ ಬಂದು 5 ಇಂಚಸ್ ಇದೆ. 5 ಇಂಚಸ್ಗೆ ಒಂದು ಮಾರ್ಕ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ನಾವು ಸ್ಟಿಚ್ ಅನ್ನೋದು ಸ್ಟಾರ್ಟ್ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಅಲ್ಲಿ ರಫ್ ಸ್ಟಿಚ್ ಅನ್ನು ಹಾಕೋಬೇಕು. ಹಾಗೆ ಎಂಡಿಂಗ್ ಮಾಡೋವಾಗೂ ಅಷ್ಟೇ ಕಂಪಲ್ಸರಿ ನಾವು ರಫ್ ಸ್ಟಿಚ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ಏನ್ ನಾವು 2 ಇಂಚಸ್ ಮಾರ್ಜಿನ್ ತಗೊಂಡಿರ್ತೀವೋ ಕರೆಕ್ಟ್ ಆಗಿ ಮಾರ್ಜಿನ್ ಕರೆಕ್ಟ್ ಆಗಿ ನಾವು ಈ ಫಿಟ್ಟಿಂಗ್ ಲೈನ್ ಸ್ಟಿಚ್ ಅನ್ನೋದು ಹಾಕೋಬೇಕು. ಎಕ್ಸ್ಟ್ರಾ ಒಂದು 2-3 ಸ್ಟಿಚಸ್ ಅನ್ನೋದು ನೀವು ಹಾಕೊಳ್ಳಿ. ಫಸ್ಟ್ ಈ ಸ್ಟಿಚ್ ಹಾಕೊಂಡಿದ ನಂತರ ನೀವು ಒಂದ್ಸಲ ವೇಸ್ಟ್ ಲೈನ್ ಅನ್ನೋದು ಚೆಕ್ ಮಾಡ್ಕೊಳ್ಳಿ. ಕರೆಕ್ಟ್ ಆಗಿ ನಿಮಗೆ ವೇಸ್ಟ್ ರೌಂಡ್ ಮ್ಯಾಚ್ ಆಗ್ತಿದೆಯಾ ಇಲ್ವಾ ಅಂತ. ನೋಡಿ ಫೈನಲ್ ಆಗಿ ನಮಗೆ ಬ್ಲೌಸ್ ಅನ್ನೋದು ಈ ರೀತಿ ರೆಡಿ ಆಯ್ತು. ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಯೂಸ್ಫುಲ್ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ಯಾರಾದ್ರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಯಾರೆಲ್ಲ ಈ ವಿಡಿಯೋನ ನೋಡಿದಿರೋ ಅವ್ರಿಗೆಲ್ಲರಿಗೂ ತುಂಬಾನೇ ಧನ್ಯವಾದಗಳು.